ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದಿಸ್ ಲಾಗ್. ಸೊ ನೈಟು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಾಗಿರುತ್ತೆ ಅರೌಂಡ್ ಫ್ರೈಡೇ, ಬುದ್ಧ ಪೌರ್ಣಮಿ ಆಗಿರುತ್ತೆ. ಸೊ ಇವತ್ತು ಸಡನ್ನಾಗಿ ಚಂದೂರ್ಗೆ ರಜಾ ಇದ್ದಿದ್ದರಿಂದ ನಿನ್ನೆ ನೈಟು ಮಂತ್ರಾಲಯ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಒಂದೇ ಮಾತರಂ ಟಿಕೆಟ್ಸ್ ಕೂಡ ಬುಕ್ ಮಾಡಿದ್ವಿ. ಬಟ್ ಏನಾಗಿತ್ತು ಅಂದರೆ ಬೆಳಗ್ಗೆ ಆ್ಯಕ್ಚುಲಿ ನಮಗಿದು ಮಧ್ಯಾಹ್ನ 1:45ಗೆ ಟ್ರೈನ್ ಇದೆ. ಇದು ಫ್ರಮ್ ಯಾವುದು ಸ್ವಾಮಿ ವಿವೇಕಾನಂದ ಟ್ರೈನು ಅಲ್ಲಿಂದ ಇದು. ಬಟ್ ಏನಾಯಿತು ಅಂದರೆ ಬೆಳಗ್ಗೆ 8 o'clock ಅರೌಂಡು ಇದು ಕ್ಯಾನ್ಸಲ್ ಆಯಿತು. ಟ್ರೈನ್ ಟಿಕೆಟ್ಸ್ ಎಲ್ಲ ಕ್ಯಾನ್ಸಲ್ ಆಯಿತು. ಟ್ರೈನ್ ಬುಕ್ಕಿಂಗ್ ಕ್ಯಾನ್ಸಲ್ ಆಯಿತು. ಸೊ ಹಾಗೆ ನಾವು ಹೋಗಲೇಬೇಕು ಅಂತ ಅಂದ್ಕೊಂಡಿರೋದ್ರಿಂದ ರಿಟರ್ನ್ ಬಸ್ ಟಿಕೆಟ್ ಬುಕ್ ಆಗಿರೋದ್ರಿಂದ ಸೊ ನಾವು ಇವತ್ತಿನ ನೈಟ್ ಅಂದರೆ ಫ್ರೈಡೇ ನೈಟು ಬಸ್ ಇದೆ. ಸೊ ಫ್ರಮ್ ಆನಂದರಾವ್ ಸರ್ಕಲ್ ಟು ಮಂತ್ರಾಲಯ. ಸೊ ಅದರಲ್ಲಿ VRL ಅಲ್ಲಿ ಬುಕ್ ಮಾಡಿದ್ದೀವಿ. ಈಗ ಮಂತ್ರಾಲಯಕ್ಕೆ ಹೋಗಬೇಕು. ಫಾರ್ ದ ಫಸ್ಟ್ ಟೈಮ್ ಮಂತ್ರಾಲಯ ಹೋಗ್ತಾ ಇರೋದು. ನೋಡೋಣ ಎಂಥ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ಈಗಂತೂ 7:30 ಆಗಿದೆ. 8 o'clock ನಾವು ಬಿಡಬೇಕು ಇಲ್ಲಿಂದ ಮೆಜೆಸ್ಟಿಕ್ಗೆ. ನೋಡ್ರಿ ಸರಿಯಾಗಿ ಮಳೆ ಉಳಿತಾ ಇದೆ. ನೆನ್ನೆಲ್ಲ ಮಳೆ ಇರಲಿಲ್ಲ ಗುರು. ಎಲ್ಲಿಗಾರು ಹೋಗಬೇಕು ಅಂದರೆ ಮಳೆ ಬರುತ್ತೆ ನೋಡಿ. ಸೊ ಸರಿಯಾಗಿ ಮಳೆ ಹುಯ್ತಾ ಇದೆ. ಈಗ ಅಷ್ಟರಲ್ಲಿ ಡಿನ್ನರ್ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. 9:30ಗೆ ಇರೋದು ಬಸ್ಸು. ಮೇ ಬಿ ಮಳೆಯಿಂದ ಡಿಲೇ ಕೂಡ ಆಗ್ಬೋದು. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಅರೌಂಡ್ 6 o'clock ಅಲ್ಲಿ ರೀಚ್ ಆಗ್ತೀವಿ ಅಂತ ಇದೆ, ಬೆಳಿಗ್ಗೆ ಅರ್ಲಿ ಮಾರ್ನಿಂಗು. ಸೊ ಬನ್ನಿ ನನ್ನ ಜರ್ನಿ ಟು ಮಂತ್ರಾಲಯ ಲಾಗ್ನ ಶುರು ಮಾಡೋಣ. ಮೊಸರನ್ನ ಮಾಡಿದ್ದೀನಿ, ನೈಟ್ ಡಿನ್ನರ್ ತಿನ್ಕೊಂಡೋಗೋಣ ಅಂತ. ಹೊರಗಡೆ ಸಿಕ್ಕಾಪಟ್ಟೆನೆ ಮಳೆ. ಹಿಂಗೆ ಹೋಗೋದು? ಮೆಟ್ರೋದಲ್ಲಿ ಹೋಗ್ಬಿಡೋಣ. ಬರೀ ಮಳೆ ಆಗಿದ್ದಿದ್ರೆ ಪರವಾಗಿಲ್ಲ, ಫುಲ್ ಗುಡುಗು ಮಿಂಚು ಮಳೆ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ಹೆದರಿಕೆ ಆಗಿತ್ತು. ಅಲ್ಲಿ ರೀಚ್ ಆಗಿದ್ದೀವಿ VRL ಬಸ್ ಸ್ಟಾಪ್ಗೆ. ಆನಂದರಾವ್ ಸರ್ಕಲ್ ಹತ್ರ ಇರೋದು. ಆಟೋದಲ್ಲಿ ಬಂದ್ವಿ. ಬರ್ತಾ ಮಳೆ ಅಂತೂ ಏನೂ ಇರಲಿಲ್ಲ, ಸದ್ಯಕ್ಕೆ ಸ್ಟಾಪ್ ಆಗಿತ್ತು. ಇನ್ನೂ ಆಲ್ಮೋಸ್ಟ್ 9:30 ಇರೋದು. ಇನ್ನೂ ಹಾಫ್ ಆನ್ ಅವರ್ ಇದೆ, ಟೈಮ್ ಇದೆ. ಬಸ್ಸಸ್ ಎಲ್ಲ ಚೆನ್ನಾಗಿದೆ ನೋಡೋಕ್ಕೆ. ಒಳಗಡೆ ಫೆಸಿಲಿಟೀಸ್ ಎಲ್ಲ ನೋಡಬೇಕಿನ್ನು. ಯಸ್, ಹೋಗೋಣ ಬನ್ನಿ. ಬಂದು ಟಿಕೆಟ್ಸ್ ತೊಗೋಬೋದು, ಬಟ್ ಅದು ಹೇಳೋಕ್ಕಾಗಲ್ಲ, ಇರುತ್ತೋ ಇರಲ್ವೋ, ಎಲ್ಲ ಫಿಲ್ ಆಗಿರುತ್ತೋ ಏನೋ. ನಾವೆಲ್ಲ ಮನೆಯಲ್ಲೇ ಅಂದರೆ ಆನ್ಲೈನಲ್ಲೇ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡಿದ್ವಿ. ಟಿಕೆಟ್ ಕೌಂಟರ್ಸ್. ಬಟ್ ಇಲ್ಲಿ ಕನ್ಫರ್ಮ್ ಆಗಿ ಸಿಗುತ್ತೋ ಇಲ್ಲೋ ಗೊತ್ತಾಗಲ್ಲ ಅಷ್ಟೇ ಅಲ್ವಾ ಪಾಪು. ಆನ್ಲೈನಲ್ಲಿ ಮಾಡ್ಕೊಳೋದು ಬೆಸ್ಟು ಅಲ್ವಾ. ಎಷ್ಟು ಜನ ಇದ್ದಾರೆ ನೋಡಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ವಿಜಯಶ್ರೀಸ್ ಲಾಗ್. ಸೊ ಆಲ್ರೆಡಿ ಬಂದು ಫ್ರೆಶ್ನಪ್ ಆಗಿ ಈಗ 6:15 ಆಗಿದೆ. ದರ್ಶನ ಶುರು ಆಗಿದೆಯಂತೆ. ಸೊ ರೆಡಿ ಆಗಿದ್ದೀನಿ. ಬಂದು ಒಂದು ಅರೌಂಡ್ 5:15 ಹಂಗೆ ರೀಚ್ ಆದ್ವಿ. ಸೊ ಬಂದು ಇಲ್ಲಿ ರೂಮ್ ಮಾಡ್ಕೊಂಡಿದ್ದೀವಿ ಒನ್ ಡೇಗೆ ಅಂತ ಹೇಳ್ಬಿಟ್ಟು. ಸೊ ನಮಗೆ ಮಧ್ಯಾಹ್ನಕ್ಕೆ ಅಷ್ಟೇ. ಸೊ ಮಧ್ಯಾಹ್ನ ಮತ್ತೆ ಇದು ಬಸ್ ಬುಕ್ ಆಗಿರೋದು, ಹೊರಡಬೇಕು. ಎಸ್, ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ರೆಡಿ ಆಗಿದ್ದೀವಿ ಈ ಥರ. ಆ್ಯಂಡ್ ನನ್ನ ಫೇವ್ರೆಟ್ ಮೈಸೂರು ಸಿಲ್ಕ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲ, ನಿಯರ್ ಬೈ ಒಂದು 2 minutes ಅಷ್ಟೇ ವಾಕಬಲ್ ಡಿಸ್ಟೆನ್ಸು ದೇವಸ್ಥಾನದ ಹತ್ರ. ಸೊ ಹೋಗಿ ಅಲ್ಲಿ ನಿಮ್ಮನ್ನ ವೇಟ್ ಮಾಡ್ತೀನಿ. ಇಲ್ಲೇ ಇರೋದು ಹತ್ರನೇ ಮಠಕ್ಕೆ ಹೋಗೋದು. ಎಷ್ಟು ಜನ ಇದ್ದಾರೆ ನೋಡಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಷ್ಟು ಬೆಳಗ್ಗೆನೆ. ನಾವೆಲ್ಲ ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಅಂತ ಹೇಳ್ಬಿಟ್ಟು ಲೇಟ್ ಮಾಡಿದರೆ ಲೇಟ್ ಆಗಿತ್ತು. ತುಂಬ ರಶ್ ಇರೋದ್ರಿಂದ ನಾವು ಹಾಗೆ ಸೇವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಸೇವೆದು ಟಿಕೆಟ್ ತೊಗೊಂಡ್ವಿ. ಅಲ್ಲೇ ಕೌಂಟರ್ಸಲ್ಲಿ ಸಿಗುತ್ತೆ, ಅದಕ್ಕೂ ಕೂಡ ಕ್ಯೂ ಇರುತ್ತೆ. ಆಯಿತು. ಎಷ್ಟು ಚೆನ್ನಾಗಾಯ್ತು ಗೊತ್ತಾ, ಹತ್ರ ಬಿಟ್ಟಿದ್ರು. ಎಷ್ಟು ಬಾರಿ ಆದರೂ ನೋಡ್ಬೋದಾಗಿತ್ತು. ನಾನಂತೂ ಒಂದು 2-3 ಸಲ ಹೋಗಿ ನೋಡ್ಕೊಂಡು ಬಂದೆ. ಬಟ್ ವೀಡಿಯೋ ಮಾಡೋಕ್ಕಾಗಲ್ಲ. ಬೃಂದಾವನದ ಮಾತ್ರ ಒಂದು ಚೂರು ಹಂಗೆ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಸಿಕ್ಕಾಪಟ್ಟೆ ಚೆನ್ನಾಗಿ ದರ್ಶನ ಆಯಿತು. ಆ್ಯಂಡ್ ನೋಡಿ ಎಷ್ಟು ಜನ ಹೋಗಿದ್ದಾರೆ. ಆ್ಯಂಡ್ ಎಲ್ಲ ಹೆಚ್ಚೆ ನಮಸ್ಕಾರ ಆಗ್ತಾ ಇದ್ದಾರೆ. ಆಯಿತು, ಚೆನ್ನಾಯ್ತಲ್ವಾ? ಥ್ಯಾಂಕ್ ಯು. ಸೊ ಇಲ್ಲೇ ಇದೆ ಹೆಚ್ಚೆ ನಮಸ್ಕಾರ ನೋಡಿ.
ಜನ ಜಂಗುಳಿ ಹೋಗ್ಬಿಟ್ಟಿದ್ದಾರೆ. ಆ್ಯಂಡ್ 7:20 ಇನ್ನೂ ಈಗ. ಅಷ್ಟರಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ಹೆಂಗೆ ಗೊತ್ತಾ, ನಾವು ಬೆಳಗ್ಗಿನ ಜಾವನೇ ಹೋದರೆ ದರ್ಶನಕ್ಕೆ ತುಂಬ ಒಳ್ಳೆ ದರ್ಶನ ಸಿಗುತ್ತೆ. ಆ್ಯಂಡ್ ಜನ ಸ್ವಲ್ಪ ಕಡಿಮೆ ಇರ್ತಾರೆ. 6 o'clock ಒಳಗಡೆ ಹೋಗಬೇಕು. ಸೊ ನಾವು ಹೊರಟಿದ್ದು 6:30 ಮೇಲೆ ಅಲ್ವಾ. ಸಿಕ್ಕಾಪಟ್ಟೆನೇ ಜನ ಇದ್ದರು, ಸಿಕ್ಕಾಪಟ್ಟೆನೇ ಕ್ರೌಡ್ ಇತ್ತು. ಆ್ಯಂಡ್ ನಾವು ಸೇವಾ ಟಿಕೆಟ್ ತೊಗೊಂಡಿರೋದ್ರಿಂದ ಈಸಿ ಆಯಿತು. ನೀವು ಕೂಡ ಅಲ್ಲಿ 1000 rupees ಶುರು ಆಗುತ್ತೆ. ಸೊ ನೀವು ಕೂಡ ಹೋಗಿ ಸೇವಾ ಟಿಕೆಟ್ಸಲ್ಲಿ ವಿಸಿಟ್ ಮಾಡ್ಕೊಬರ್ಬೋದು. ತುಂಬ ಒಳ್ಳೆ ಅನುಕೂಲ ಆಗುತ್ತೆ. ಪ್ರಸಾದ ಕೂಡ ಸಿಗುತ್ತೆ. ಈಗ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಪ್ರಸಾದ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕ್ಯೂ ಜನ ನೋಡಿ ಎಷ್ಟು ಜನ ಇದ್ದಾರೆ. ಇನ್ನು ಬೆಳಗ್ಗೆ 7:30 ಅಷ್ಟೇ. ಸಿಕ್ಕಾಪಟ್ಟೆ ಜನ. ಎಷ್ಟೋ ವರ್ಷಗಳಿಂದ ಅಂದ್ಕೋತಾ ಇದ್ದಿದ್ದಂಥ ಕನಸು ಇದು, ರಾಯರ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಏನಾದರೂ ಒಂದು ಅಡ್ಡ ಬಂದು ಸ್ಟಾಪಾಗಿ ಹೋಗಿರ್ತಿತ್ತು. ಸೊ ಫೈನಲಿ ನಾವು ಚಂದು ಅವರು ಹೋಗಿದ್ವಿ. ಆ್ಯಂಡ್ ಹಾಗೆ ಅಕ್ಷತೆ ಕೂಡ ಈಸ್ಕೊಂಡು ಅಲ್ಲಿ ಸೇವೆ ಸಲ್ಲಿಸ್ಬೋದು. ಈ ಥರ ಪ್ರಸಾದ ಎಲ್ಲ ಪ್ಯಾಕಿಂಗ್ ಮಾಡೋ ಅಂಥದ್ದು. ಸೊ ಈ ಥರ ಅನುಭವ ನನಗೂ ಕೂಡ ಆಯಿತು. ಆ್ಯಂಡ್ ನಾವು ಅಲ್ಲಿ ಬೃಂದಾವನದ ಕಡೆ ಹೋಗ್ತಾ ಇದ್ವಿ. ಸೊ ಆಗ ಅವರೇ ಕರೆದ್ರು, ಯಾರಾದರೂ ಪ್ರಸಾದ ಪ್ಯಾಕಿಂಗ್ ಮಾಡಿಕೊಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಎಷ್ಟೊಂದು ಜನ ಭಕ್ತಾದಿಗಳು ಈ ಥರ ಬಂದು ಪ್ಯಾಕಿಂಗ್ ಮಾಡ್ತಾ ಇರ್ತಾರೆ. ಸೊ ನಾನು ಕೂಡ ಅದರಲ್ಲಿ ಭಾಗಿಯಾದೆ. ತುಂಬಾ ಖುಷಿ ಆಯಿತು. ಸೊ ಪ್ರಸಾದ ಸೇವೆ ಕೂಡ ಮಾಡೋ ಅಂಥದ್ದೊಂದು ನಮಗೆ ಅವಕಾಶ ಸಿಕ್ತು ಅಂತ ಹೇಳ್ಬಿಟ್ಟು. ಸೊ ಈ ಥರ 4 ಪ್ಯಾಕ್ ಮಾಡಿಬಿಟ್ಟು ಅಲ್ಲಿಡಬೇಕು. ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಬರ್ತಾರೆ. ಸೊ ಅಲ್ಲಿ ಹೋಗಿ ಪ್ಯಾಕ್ ಮಾಡ್ಬೋದು. ಆ್ಯಂಡ್ ಅವ್ರು ಕರೀತಾರೆ, ಒಂದೊಂದು ಸಲ ಕರಿಯಲ್ವಂತೆ. ಅದನ್ನು ಎಕ್ಸ್ಪೀರಿಯೆನ್ಸ್ ಆಗಿದೆ. ಕರಿಯಲ್ವಂತೆ, ಹೋದರೂ ಬಿಡಲ್ಲ ಅಂತಲೂ ಹೇಳ್ತಿದ್ರು. ಬಟ್ ಇವತ್ತು ಕರೆದಿದ್ರು, ಬಿಸಿ ಬಿಸಿ ತರ್ತಾಯಿದ್ರು ಅದನ್ನು, ಲೈಕ್ ಪ್ರಸಾದನ. ಅದನ್ನೆಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ವಿ. ಇಲ್ಲಿ ಬಂದು ರಾಯರನ್ನ ತೊಟ್ಲಲ್ಲಿ ಮಲಗಿಸಿ ಸೊ ಅದು ಭಜನೆ ಟೈಪ್ ಮಾಡ್ತಾಯಿದ್ರು. ಸೊ ಅಲ್ಲಿ ಅದರ ಹಿಂದೆಗಡೆನೇ ಪ್ರಸಾದ ಕೌಂಟರ್ ಇದ್ದಿದ್ದು. ಸೊ ಪ್ರಸಾದ ಕೂಡ ತಗೊಂಡು ಹಾಗೆ ಆರಾಧನೆಯಲ್ಲಿ ಸ್ವಲ್ಪ ಹೊತ್ತು ನಿಂತಿದ್ದು ಹಾಗೆ ಹೊರಟ್ವಿ. ರಾಘವೇಂದ್ರ 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 ರಕ್ಷಮಾ ರಾಘವೇಂದ್ರ 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 ರಕ್ಷಮಾ ರಾಘವೇಂದ್ರ 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 ಪಾಹಿ ಮಾಂ ರಾಘವೇಂದ್ರ 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 ಪಾಹಿ ಮಾಂ. ಅಶು ಬೇಗ ಕೊಡು, ಗುಮ್ಮುತ್ತಿಲ್ಲ ಅಂದ್ರೆ. ಫೋಟೋಸ್ ದರ್ಶನ ಎಲ್ಲ ಮುಗೀತು. ಪ್ರಸಾದ ಎಲ್ಲ ತಗೊಂಡು ಇಲ್ಲಿ ಕೂತಿದ್ದೀವಿ. ಚಪ್ಪರ ಹಾಕಿದ್ದಾರೆ ಈ ಥರ, ಬಿಕಾಸ್ ಸಿಕ್ಕಾಪಟ್ಟೆ ಬಿಸಿಲಿದೆ, ಅದಕ್ಕೋಸ್ಕರನೇ. ಸೊ ಈಗ 1:30ಗೇನೋ ನಮಗೆ ಇದಿರೋದು. ಅಷ್ಟೊತ್ತಿಗೆ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಕ್ಕಾದ್ರೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಸೊ ರಾಯರಿಗೆ ಬಾಯ್ 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 ಹೇಳ್ತಾ ಈಗ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು. ಆಟೋದಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ರಾಘವೇಂದ್ರ ಸ್ವಾಮಿ ತುಂಬ ಚೆನ್ನಾಗಿ ದರ್ಶನ ಆಯಿತು. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಇನ್ನೂ ಶುರುವಾಗೋದು ಲೇಟ್ ಅಂತೆ. ಸೊ ಹಾಗಾಗಿ ಈಗ ಆಂಜನೇಯ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಣ ಅಂತ ಹೊಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ರಶ್ ಇದ್ದಾರೆ, ವೀಕೆಂಡು. ಬಟ್ ದರ್ಶನಗಳೆಲ್ಲ ಚೆನ್ನಾಗಿ ಆಗ್ತಾ ಇದೆ. ಅವಕಾಶ ಉಂಟದು, ಭಕ್ತರು ದಯచేసి ಗಮನಿಸಗಲರು. ಜನಸಂದಣಿ ಹೆಚ್ಚಿರುವ ಸಮಯದಲ್ಲಿ ಉರುಳು ದಯವಿಟ್ಟು ಗಮನಿಸಬೇಕು. ಶ್ರೀ ಗುರುವರಿಂದ ಪದಮಂತ್ರ ತೆಗೆದುಕೊಳ್ಳಿ. ರಾಘವೇಂದ್ರ ಸ್ವಾಮಿ ದೇವಸ್ಥಾನ ನಿಯರ್ ಬೈ ಒಂದು ಆಂಜನೇಯನ ದೇವಸ್ಥಾನ ಇದೆ. ಸೊ ಅಲ್ಲಿಗೂ ಕೂಡ ವಿಸಿಟ್ ಮಾಡಿದ್ವಿ. ಇಲ್ಲೇ ಹತ್ತಿರದಲ್ಲೇ ಇರೋದು, ಇಲ್ಲೇ ಹತ್ತಿರದಲ್ಲೇ ಇರೋದು. ತುಂಬ ಚೆನ್ನಾಗಿದೆ, ದೊಡ್ಡದು. ಆ್ಯಂಡ್ ಇಲ್ಲಿ ನೇಚರ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಗಿಡಗಳು ನೋಡಿ, ಬೇವಿನ ಮರ ಎಲ್ಲ ಎಷ್ಟು ಚೆನ್ನಾಗಿದೆ. ತಣ್ಣು ಗಾಳಿ ಇದೆ. ಬಿಸಿಲಿದ್ರೂ ಸಿಕ್ಕಾಪಟ್ಟೆ ತಣ್ಣಿ ಗಾಳಿ ಇದೆ. ಜನ ಜಾಸ್ತಿ ಆಗ್ತಾ ಇದ್ದಾರೆ ಈಗೀಗ. ಹೋಗೋಣ ನೆಕ್ಸ್ಟ್ ಎಲ್ಲಿಗೆ ಅಂತ. ನಿಮಗೆ ಶೇರ್ ಆಟೋ ಕೂಡ ಸಿಗುತ್ತೆ, ಇಲ್ಲ ಈ ಥರ ಪ್ರೈವೇಟ್ ಆಟೋ ಕೂಡ ಮಾಡ್ಕೊಂಡು ಹೋಗ್ಬೋದು. ಶೇರ್ ಆಟೋ ಅಂದರೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ಕಾಯ್ಕೊಂಡಿದ್ದು ನೆಕ್ಸ್ಟ್ ಪ್ಲೇಸ್ ವಿಸಿಟ್ ಮಾಡಬೇಕು. ಬಟ್ ನಮಗೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನಾವು ಪ್ರೈವೇಟಾಗಿ ತೊಗೊಂಡ್ವಿ. ಸೊ ಪ್ರೈವೇಟ್ ಅಂದರೆ ಇಬ್ಬರೇ ಹೋಗಿ ಬರೋ ಅಂಥದ್ದು ತೊಗೊಂಡಿದ್ದು. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ.
ಆಂಜನೇಯ ಸ್ವಾಮಿದು ದರ್ಶನ ಮುಗೀತು. ಈಗ ಬ್ಯಾಕ್ ಟು ಮಂತ್ರಾಲಯ. ಬಸ್ ಇದೆ, ಸೊ ಅಷ್ಟೊತ್ತಿಗೆ ಹೋಗಿ ರೀಚ್ ಆಗಬೇಕು ನಾವು. ಹೊರಡೋಣ. ಸಿಕ್ಕಾಪಟ್ಟೆ ಬಿಸಿಲಿದೆ. ಇಷ್ಟೊತ್ತ ಮೇಲೆ ಅಂದರೆ ನಾವು ದರ್ಶನ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಲೆಟ್ಸ್ ಸೊ ಇಲ್ಲಿ ನಾರ್ಮಲಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ, ಯಾಕಂದರೆ ಇವತ್ತು ಶನಿವಾರ ಆಗಿರೋದ್ರಿಂದ. ಸೊ ಹಾಗಾಗಿ ಇಲ್ಲೆಲ್ಲ 100 ರೂಪೀಸ್ ಟಿಕೆಟ್ ತೊಗೊಂಡು ಹೋಗಿ ಬಂದು ಈಗ ಬೇಗನೆ ಮುಗೀತು ನಮ್ಮದು. 2 ಮಿನಿಟ್ಸ್ ದರ್ಶನ ಅಷ್ಟೇ, ಬೇಗ ಹೋಗ್ಬೋದು. 100 ರೂಪೀಸ್ ತೊಗೊಂಡ್ರೆ ನೀವು ಪರ್ ಪರ್ಸನ್ 100 ರೂಪೀಸ್ ಆಗುತ್ತೆ. ನೋಡಿ ರಶ್ ಎಷ್ಟಿದೆ ಅಂತ, ಸಿಕ್ಕಾಪಟ್ಟೆ ರಶ್ ಇದೆ. ನೋಡಿ ಬಿಸಿಲು ಬೇರೆ. ಯಾವ್ದು ಕೊಡಿ ಸಾಕಾ? ಇದೇ ಕೊಡಿ, ಇದು ಕುಡಿತೀನಿ. ಗೋಲಿ ಚೋಡ ಸಿಕ್ಕಾಪಟ್ಟೆ ಬಿಸಿಲಿದೆ. ಹೋಗಕ್ಕೆ ಆಗ್ತಿತ್ತ ಅಲ್ಲಿವರೆಗೂ ನಾವು ಟಕ್ಕಂತ. ದೇವಸ್ಥಾನಗಳೆಲ್ಲ ಮುಗಿಸ್ಕೊಂಬರೋಷ್ಟೊತ್ತಿಗೆ ರಾಯರ ದೇವಸ್ಥಾನದಲ್ಲಿ ಪ್ರಸಾದ ಕೂಡ ಶುರುವಾಗೋಗಿತ್ತು. ಹಾಗೆ ಆಟೋ ಅಂಕಲ್ಲು ಹೇಳ್ಕೊಟ್ರು ಯಾವ ಕಡೆಯಿಂದ ಹೋದರೆ ಬೇಗ ಪ್ರಸಾದ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಬಿಕಾಸ್ ನಮಗೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಹಿಂದೆ ಬ್ಯಾಕ್ ಗೇಟಿಂದ ಬಂದು ಪ್ರಸಾದ ಕೂಡ ತೊಗೊಂಡ್ವಿ. ತುಂಬ ಬ್ಲೆಸ್ಡ್ ಅನಿಸ್ತು, ಯಾಕಂದರೆ ಪ್ರಸಾದ ಮಿಸ್ ಮಾಡ್ಕೊಂಡು ಹೋಗುವಂಥದ್ದು ನಮಗೂ ಕೂಡ ಬೇಜಾರಾಗ್ತಿತ್ತು. ಆ್ಯಂಡ್ ಹಾಗೆ ಅಲ್ಲೆಲ್ಲ ಹಸುಗಳೆಲ್ಲ ಇತ್ತಲ್ಲ, ಸೊ ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ದೇವ್ರ ಕ್ಷೇತ್ರಕ್ಕೆ ಹೋಗಬೇಕು ಅಂತಂದರೆ ಅದು ಬ್ಲೆಸ್ಡ್ ಆಗೇ ಇರಬೇಕು, ಇಲ್ಲ ಭಗವಂತ ಕರೆಸ್ಕೋಬೇಕು. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಂತೂ ನಮ್ದೊಂಥರ ಡ್ರೀಮ್ ಥರನೇ ಆಗೋಗಿತ್ತು. ಬಿಕಾಸ್ 3 ಇಯರ್ಸಿಂದ ಪ್ಲ್ಯಾನ್ ಮಾಡಿದ್ದು, 3 ಇಯರ್ಸಿಂದನೂ ಫ್ಲಾಪ್ ಆಗ್ತಾನೆ ಇತ್ತು. ಆ್ಯಂಡ್ ಫೈನಲಿ ಈ ವರ್ಷ ಹೋಗಿ ಬಂದಿದ್ದೀವಿ, ರಾಯರ ಆಶೀರ್ವಾದ ಪಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಹಾಗೆ ತುಂಬಾ ಚೆನ್ನಾಗಿತ್ತು. ಬಟ್ ಒಂದೇ ಒಂದು ವಿಷಯ ಏನು ಅಂದರೆ, ಸಮ್ಮರಲ್ಲಿ ಮಾತ್ರ ಹೋಗಬಾರ್ದು, ಬಿಸಿಲಿರೋ ಟೈಮಲ್ಲಿ ಅಂತ ಗೊತ್ತಾಯಿತು. ಬಿಕಾಸ್ ತುಂಬ ಜಾಸ್ತಿ ದೇವಸ್ಥಾನ ಓಡಾಡೋಕ್ಕೂ ಆಗಲ್ಲ, ನಮಗೂ ಡಿಹೈಡ್ರೇಷನ್ ಆಗೋಗ್ಬಿಡುತ್ತೆ. ಸಿಕ್ಕಾಪಟ್ಟೆ ಬಿಸಿಲಂತೂ ಇದ್ದೇ ಇರುತ್ತೆ. ಆ ಕಡೆ ಎಲ್ಲ 48 ಡಿಗ್ರೀಸ್ವರೆಗೂ ಹೋಗುತ್ತೆ. ಸೊ ರಾಯಚೂರಲ್ವಾ, ಸೊ ಹಾಗಾಗಿ ಆ್ಯಂಡ್ ನೋಡಿಕೊಂಡು ವೆದರ್ ತಕ್ಕಂಗೆ ನಾವು ಹೋಗಿ ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಆ್ಯಂಡ್ ಚೆನ್ನಾಗಿ ದರ್ಶನಗಳೆಲ್ಲ ಆಯಿತು. ಸೊ ಬರ್ತಾ ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಬರ್ತಾ ಬಸ್ ಬುಕ್ ಮಾಡಿದ್ವಿ. ಸೊ ಸ್ಲೀಪಿಂಗ್ ಬಸ್ ಈ ಥರ ಇರುತ್ತೆ. ಸೊ ಬಸ್ಸಲ್ಲಿ ಬಂದ್ವಿ. ಮಳೆ ಅಂತೂ ಶುರುವಾಗಿತ್ತು, ಬಟ್ ಡೇ ಫುಲ್ಲು ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆದರೆ ನೈಟ್ ಒಂದು ಸ್ವಲ್ಪ ಮಳೆ ಬರ್ತಾ ಇತ್ತು. ಆ್ಯಂಡ್ ತುಂಬ ಕಂಫರ್ಟಬಲ್ ಆಗಿತ್ತು ಬಸ್ಸಸ್ ಅಂತೂ. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ಜರ್ನಿ ಟು ರಾಯರ ದೇವಸ್ಥಾನ ಹೀಗಿತ್ತು. ನಿಮಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್.